चरणारविंद जनितः सप्तर्षि मान्यो गुरुः द्राक्षारामं सुभीमनाथमुखः संभोग्य शीतांच श्रीसिंहासनमागचे वसतिं चक्रे च तत्रैवयः एको रामगुरु संपूर्ण करुणा कुर्यात् सदा मंगलम कंठे यस्य विराजते हि गरलम गंगाजलम मस्तके वामांगे गिरिराजराज तनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ್ಯ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ನಗರದ ಎಲ್ಲ ಆರಾಧ್ಯ ದೈವಗಳನ್ನು ಸ್ಮರಿಸಿಕೊಳ್ಳುತ್ತಾ ಈ ಸಂವತ್ಸರದ ಕೊನೆಯ ಮಾಸದಲ್ಲಿ ಸಾಗಿಕೊಂಡು ಬಂದಂತ ಚಳ್ಳಕೆರೆ ಮಹಾನಗರದ ಶ್ರೀಯುತ ಜಗದೀಶ್ ಅವರ ಪರಿವಾರದವರ ಸತ್ ಸಂಕಲ್ಪದಂತೆ ಪೂಜ್ಯರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಾಂಕೇತಿಕ ಧರ್ಮಸಭೆ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಚಳ್ಳಕೆರೆ ಮಹಾನಗರದ ಸಮಾಜದ ವೀರಶೈವ ಮಹಾಸಭಾದ ಎಲ್ಲ ಮುಖಂಡರೇ ಹಾಗೂ ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡಿರುವಂತಹ ಸಮಸ್ತ ಭಕ್ತ ಮುಮುಕ್ಷುಗಳೇ, ಇಲ್ಲಿ ಪಾಲ್ಗೊಂಡಿರುವಂತಹ ಮಾತೆಯರೇ ಮತ್ತು ಮಕ್ಕಳೇ ಇದ್ದಾರೆ. ಭಾರತ ದೇಶ ಪರಮ ಪವಿತ್ರ ಸರ್ವಶ್ರೇಷ್ಠ ಸರ್ವೋಚ್ಚ ಸ್ಥಾನದಲ್ಲಿ ಇದೆ. ಇದಕ್ಕೆ ಕಾರಣ ಇಲ್ಲಿ ಇರುವಂತಹ ಸನಾತನ ಸಂಸ್ಕೃತಿ, ಪರಂಪರೆ ಹಾಗೂ ಆಧ್ಯಾತ್ಮ, ಈ ಎಲ್ಲ ವಿಶೇಷತೆಗಳೇ ಈ ದೇಶದ ಕಲಶಪ್ರಾಯವಾದಂತಹ ಕೀರ್ತಿಗೆ ಕಾರಣವಾಗಿದ್ದಾವೆ. ಅದರಲ್ಲಿಯೂ ಕೂಡ 12 ಜ್ಯೋತಿರ್ಲಿಂಗಗಳಿದ್ದಾವೆ ಭಾರತ ದೇಶದಲ್ಲಿ. 12 ಜ್ಯೋತಿರ್ಲಿಂಗಗಳು ಪರಮ ಪವಿತ್ರ ಸರ್ವಶ್ರೇಷ್ಠ ಸರ್ವೋಚ್ಚ ಸ್ಥಾನದಲ್ಲಿ ಇದ್ದಾವೆ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಅನೇಕ ಪ್ರಕಾರ ತಪ್ಪುಗಳನ್ನ, ಅಪರಾಧಗಳನ್ನ, ಪಾಪಕರ್ಮಗಳನ್ನ ಮಾಡ್ತಾನೆ. ಕೆಲವು ತಪ್ಪುಗಳು, ಅಪರಾಧಗಳು, ಪಾಪಕರ್ಮಗಳು ತನಗೆ ತಿಳಿದು ಆಗ್ತವೆ, ಇನ್ನು ಕೆಲವಷ್ಟು ತಿಳಿಯದಂತೆ ಆಗ್ತವೆ. ಒಟ್ಟಾರೆ ಪಾಪ ಕರ್ಮದ ಫಲವನ್ನ ದುಃಖದ ರೂಪದಲ್ಲಿ ಅನುಭವಿಸುವಂತ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಎಷ್ಟೇ ಪಾಪ ಕರ್ಮವನ್ನು ಮಾಡಿದರೂ ಕೂಡ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ದಾನ ಧರ್ಮ ಪುಣ್ಯ ಕರ್ಮವನ್ನು ಮಾಡೋದ್ರಿಂದ ಪಾಪ ಕರ್ಮಗಳು ಒಂದಷ್ಟು ಭಾಗ ಪರಿಹಾರವಾಗುತ್ತವೆ ಅನ್ನೋದನ್ನು ಹೇಳ್ತಾರೆ. ಸದ್ಭಕ್ತ ಬಂಧುಗಳೇ, ಜೀವನದಲ್ಲಿ ನಾವೆಲ್ಲ ಅನೇಕ ಸಂಕಷ್ಟಗಳಿಂದ ಬಳಲ್ತೇವೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತೊಂದರೆ ಇರುತ್ತೆ. ತುಂಬ ಜನ ಅನ್ಕೋತಾರೆ ಅವರು ಸುಖವಾಗಿದ್ದಾರೆ, ಭಗವಂತ ನನಗೆ ಕಷ್ಟ ಕೊಟ್ಟಿದ್ದಾನೆ. ಮತ್ತೊಬ್ಬರು ಹೇಳ್ತಾರೆ ಅವರಿಗೆಲ್ಲ ಆರೋಗ್ಯ ಚೆನ್ನಾಗಿದೆ, ನಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಅವರು ಚಲೋ ಮನೆ ಇದೆ, ನಮ್ಮ ಸಣ್ಣ ಮನೆ ಇದೆ ಅನ್ನುವಂಥ ಅನೇಕ ಗೊಂದಲಗಳಿಂದ ಮುಳುಗಿರ್ತಾರೆ. ಅದಕ್ಕೆ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಜಗತ್ತಿನಲ್ಲಿ ನಾನು ಪರಿಪೂರ್ಣ ಸುಖಿ ಅನ್ನುವಂಥವ್ರು ಯಾರು ಸಿಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಂಕಷ್ಟ ಇರುತ್ತೆ. ಒಂದಲ್ಲ ಒಂದು ನಾವು ಅನ್ಕೋತೇವೆ ಅವ್ರು ಚಲೋ ಇದೆ ಅವ್ರಿಗೆ ಅಂತೇಳಿ, ಅವ್ರು ಅನ್ಕೋತಾರೆ ಇವ್ರಿಗೆ ಚೆನ್ನಾಗಿದೆ ಅಷ್ಟೇ. ಅದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಂಕಷ್ಟಗಳಿದೆ. ಅದಕ್ಕೆ ಹೇಳ್ತಾರೆ, ಬರುತ್ತಾ ಹೋಗುತ್ತಾ ಇರುವವರಿಗಿಬ್ಬರು ನೋಡ. ಎಂಥ ಮಾತು ಹೇಳ್ತಾರೆ ಮಹಾತ್ಮರು. ಹೇಳ್ತಾರೆ, ಬರ್ತಾ ಹೋಗ್ತಾ ಇರ್ತಕ್ಕಂಥವ್ರು ಇಬ್ರು ಅತಿಥಿಗಳಂತೆ.
ಅವರು ಯಾರು ಸ್ಥಿರ ಇರಲ್ಲ. ನಿಮ್ಮ ಪರಿವಾರದ ಸದಸ್ಯರು ಸ್ಥಿರವಾಗಿ ಮನೆಯಲ್ಲಿ ಇರ್ತಾರೆ. ಅತಿಥಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಯಾರು? ಸುಖ ಮತ್ತು ದುಃಖ. ಇದನ್ನು ಬಹಳ ನೆನಪಿಡ್ಬೇಕು. ಈ ಮಾತು ನೆನಪಿಡ್ಬೇಕು ಎಲ್ಲರೂ ಕೂಡ. ಸುಖ ಮತ್ತು ದುಃಖ ಇದು ಶಾಶ್ವತ ಅಲ್ಲ. ಅದಕ್ಕೆ ಹೇಳ್ತಾರೆ, ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ. ಕಾಣ ಮನುಷ್ಯ, ಇವತ್ತು ನಿಮ್ಗೆ ಬಹಳ ಕಷ್ಟ ಇದೆ ಅಂತ ಕೇಳಿದ್ರೆ ಮುಂದೆ ಸುಖ ಬರಲಿದೆ. ಬಹಳ ಬಹಳ ಸುಖ ಇದೆ ಅಂತ ಕೇಳಿದ್ರೆ ಬರದಿರಬೇಕು, ಮುಂದೆ ದುಃಖ ಬರಲಿದೆ. ಸುಖ ಮತ್ತು ದುಃಖ ಒಂದು ರಥದ ಎರಡು ಚಕ್ರಗಳಂತೆ, ಹಗಲು ರಾತ್ರಿಗಳಂತೆ, ಒಂದು ನಾಣ್ಯದ ಎರಡು ಮುಖಗಳಂತೆ. ಹಾಗೆ ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಸುಖ ಮತ್ತು ದುಃಖ. ಮಹಾಭಾರತದ ಯುದ್ಧಗಳೆಲ್ಲ ಮುಗಿದು ಧರ್ಮರಾಯನಿಗೆ ರಾಜ ಪಟ್ಟಾಭಿಷೇಕ ಆಯಿತು. ಎಲ್ಲರೂ ತಮ್ಮ ತಮ್ಮ ಕಾರ್ಯ ನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡಿದರು. ಅವಾಗ ಕೃಷ್ಣ ಪರಮಾತ್ಮ ಅಲ್ಲಿಂದ ದ್ವಾರಕೆಗೆ ಹೊರಟ. ಅವಾಗ ಹಸ್ತಿನಾವತಿಯಿಂದ ಹೊರಟಂತ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಅವರವರ ವಿಷಯಗಳನ್ನ ತಿಳಿಸಿ ಹೊರಟ. ಅವಾಗ ಕುಂತಿ ದೇವಿಗೂ ಕೂಡ ಕೇಳಿದ, ನಾನೇನು ಹೊರಡ್ತಾ ಇದ್ದೇನೆ. ಅವಾಗ ಆಕೆ ಹೇಳಿದ್ದು, ನೀವು ಹೊರಟಿದೆ ಸತ್ಯ, ಆದ್ರೆ ಜೀವನದಲ್ಲಿ ಯಾರು ಕೂಡ ಮರೆಯಲಾರಂತ ಒಂದು ವಿಷಯವನ್ನು ನೀವು ಹೇಳಬೇಕು. ಎಲ್ಲರಿಗೂ ಕೂಡ ಜ್ಞಾನೋದಯ ಆಗಬೇಕು, ಎಲ್ಲರಿಗೂ ಕೂಡ ಅರ್ಥ ಆಗಬೇಕು, ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಕೂಡ ಅದರಿಂದ ಸತ್ಯದ ದರ್ಶನ ಆಗಬೇಕು ಅಂತ ಮಾತು ಹೇಳು ಅಂತ ಹೇಳುತ್ತಾಳೆ. ಅವಾಗ ಹೇಳಿದ ಕೃಷ್ಣ ಪರಮಾತ್ಮ, ನಾ ಇವತ್ತು ಹೇಳಿದ್ರೆ ಮರ್ತು ಹೋಗ್ಬಿಡ್ತಾರೆ, ಹೇಳೋದಿಲ್ಲ, ಬರ ತೋರಿಸ್ತೇನೆ ಅಂತ. ಅವ ಬರದ ಏನು ಬರದ ಅಂತ ಕೇಳಿದ್ರೆ, ಸಮಯ ಬದಲಾಗಲಿದೆ, ಇಷ್ಟೇ ಬರದ. ಏನ್ ಬರದ? ಸಮಯ ಬದಲಾಗಲಿದೆ. ಅದು ಯಾರು ಓದಿದ್ರು ಅರ್ಥ ಆಗುತ್ತೆ, ಹೌದಲ್ವಾ? ಒಬ್ಬ ಬಹಳ ಶ್ರೀಮಂತ ಮನುಷ್ಯ ಅದನ್ನು ಓದಿದ್ರೆ, ಈ ಸಮಯ ಇದು ಹೀಗೆ ಇರಲ್ಲ, ನಾಳೆ ಕಷ್ಟ ಬಡತನ ಬರ್ತದೆ ಎಂದು. ಬಹಳ ಬಡತನದಲ್ಲಿ ಇರುವಂತ ವ್ಯಕ್ತಿ ಅದನ್ನು ಓದಿದ್ರೆ, ಇದು ಹೀಗೆ ಇರಲ್ಲ, ಮುಂದೆ ಸುಖ ಬರುತ್ತೆ. ಒಬ್ಬ ಆರೋಗ್ಯ ಸಮಸ್ಯೆಯಿಂದ ಬಳಲುವಂತ ವ್ಯಕ್ತಿ ಓದಿದ್ರೆ ಆರೋಗ್ಯ ಮುಂದೆ ಚಲೋ ಆಗಬಹುದು ಅನ್ನುವಂತ ಒಂದು ಭಾವನೆ ಬರುತ್ತೆ. ಅದಕ್ಕಾಗಿ ಸುಖ ಮತ್ತು ದುಃಖಗಳು ಒಂದು ರಥದ ಎರಡು ಚಕ್ರಗಳು ಅನ್ನೋದನ್ನು ಯಾರು ಮರಿಬಾರದು. ಅದಕ್ಕೆ ಹೇಳ್ತಾರೆ, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಮುಂದೆ ಹೇಳ್ತಾರೆ, ಬಂದರೆ ಹೋಗದವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಅವು ಬಂದ್ರೆ ಹೋಗೋದೇ ಇಲ್ಲ, ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಹೋಗೋದಿಲ್ಲ. ಯಾರಿರ್ಬಹುದು? ಯಾವುದು? ಬಂದರೆ ಹೋಗದವರು ಇಬ್ಬರು, ವಿದ್ಯೆ ಮತ್ತು ಕಲೆ. ವಿದ್ಯೆ ಏನಿದೆಯಲ್ಲ ಸಹಜವಾಗಿ ಬರಲ್ಲ, ಬಹಳ ಕಷ್ಟಪಟ್ಟಾಗ ಅಷ್ಟೇ ಬರುತ್ತೆ, ಬಹಳ ಶ್ರಮ ವಹಿಸಿದಾಗ ಬರುತ್ತೆ, ಬಹಳ ಪರಿಶ್ರಮದಿಂದ ವಿದ್ಯೆ ಬರುತ್ತೆ. ಈಗ ನೀವು ಓದಿಸ್ತೀರಿ ಮಕ್ಕಳಿಗೆ, ನೀವು 4 ಗಂಟೆಗೆ ವಿಷಯ ಅವ್ರ ಜೊತೆಗೆ ನೀವು ತಪಸ್ಸ ಮಾಡ್ತೀರಿ, ನೀವು ಕುಂತು ಓದು ಅಂತ ಎದುರಿ ಕೂತು ಓದಿಸ್ತೀರಿ, ಕಷ್ಟಪಟ್ಟು ಓದಿಸ್ತೀರಿ. ಅವರು ಕಲಿತಂತ ವಿದ್ಯೆ ಜೀವನ ಪರ್ಯಂತರವಾಗಿ ಅವ್ರ ಜೊತೆಗಿರುತ್ತೆ. ಮತ್ತೆ ಕಲೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಒಬ್ರು ಚಿತ್ರಕಲೆಯಲ್ಲಿ ಮುಂದಿರ್ತೀರಿ, ಒಬ್ರು ಹಾಡೋದ್ರಲ್ಲಿ ಮುಂದಿರ್ತೀರಿ, ಒಬ್ರು ಅಡಿಗೆ ಪದಾರ್ಥಗಳು ಮಾಡೋದ್ರಲ್ಲಿ ಮುಂದಿರ್ತೀರಿ, ಇನ್ನೊಬ್ರು ಬೇರೆ ಬೇರೆ ವಿಗ್ರಹಗಳು ಮಾಡೋದ್ರಲ್ಲಿ, ಇನ್ನೊಬ್ರು ಬೇರೆ ಬೇರೆ ಬೇರೆಯಲ್ಲಿ ಮುಂದೆ ಇರ್ತೀರಿ. ಅಂದ್ರೆ ಇದು ಕಲೆ ಒಂದು ದಿನಕ್ಕೆ ಬರೋದಲ್ಲ. ಈ ಉದಾಹರಣೆ ತಾಯಿದ್ರು, ನೀವೆಲ್ಲ ಸಣ್ಣವರಿದ್ದಾಗ ನಿಮಗೆ ಚಪಾತಿ ಮಾಡಿ ಬರ್ತಿರಲ್ಲ, ಚಪಾತಿ ಮಾಡ್ಲಿಕ್ಕೆ ಹಚ್ಚಿದ್ರೆ ಇಡೀ ಇಂಡಿಯಾ ಅವರಲ್ಲಿ ತೋರಿಸ್ತಿದ್ರಿ. ಮಾಡ್ತಾ 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 ಈಗ ಅತ್ಯಂತ ಸುಂದರವಾಗಿ ಪೂರ್ಣ ಚಂದ್ರನಂತೆ ರೌಂಡ್ ಬರ್ತಿರ್ತದೆ. ಅದು ಮತ್ತೆ ಹಳೆಯ ಮಾಡ್ಲಿಕ್ಕೆ ಬರಲ್ಲ ನಿಮಗೆ, ಹೊಸದು ಕಲಿತ ಮೇಲೆ ಹೊಸದ ಹಾಗೆ ಇರುತ್ತೆ. ಹಾಗಾಗಿ ಕಲೆ ಮತ್ತು ವಿದ್ಯೆ ಇದು ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮಿಂದ ಹೋಗೋದಿಲ್ಲ. ಅದಕ್ಕೆ ಹೇಳಿದ್ರು, ಬಂದರೆ ಹೋಗದವರು ಇಬ್ಬರು, ವಿದ್ಯಾ ಮತ್ತು ಕಲೆ. ಮತ್ತೆ ಹೇಳ್ತಾರೆ, ಎಂತ ಮಾತು ಹೇಳ್ತಾರೆ, ಕರೆಯಿಸಿಕೊಂಡು ಬರುವವರು ಇಬ್ಬರು. ನೀವು ಕರೆದಾಗಷ್ಟೇ ಬರ್ತಾರೆ ಇಬ್ರು. ಯಾರವರು? ಯಾರಿರಬಹುದು? ನೀವು ಕರೆದ್ರೆ ಬರ್ತಾರೆ, ಕರೀಲಿದ್ರೆ ಬರಲ್ಲ. ಯಾರಿರಬಹುದು? ಜಗದೀಶ್ ಮಾಸ್ಟರು. ಕೀರ್ತಿ ಅಪಕೀರ್ತಿ ಅಲ್ವಾ? ಸ್ವಲ್ಪ ಚಿಂತನೆ ಮಾಡಿ. ಕೀರ್ತಿ, ಒಳ್ಳೆ ಹೆಸರು ತಗೋಬೇಕು, ಸುಮ್ಮನೆ ಬರ್ತದ? ಕಷ್ಟಪಡಬೇಕು, ಪರಿಶ್ರಮ ತಗೋಬೇಕು. ಈಗ ದಾನ ಶೂರ ವೀರ ಕರ್ಣ ಅಂತ ಕರೆಸ್ಕೊಂಡು ಸುಮ್ಮನೆ ಆಯ್ತಾ? ಕುರುಕ್ಷೇತ್ರ ಯುದ್ಧ ಶುರು ಆಗ್ತಾ ಇದೆ. ಅವಾಗ ಇಂದ್ರದೇವ ಬಂದು ಕರ್ಣ ಕುಂಡಲ ಕವಚಗಳ ದಾನವಾಗಿ ಬಿಡ ತಕ್ಷಣದಲ್ಲಿ ಮರು ವಿಚಾರ ಮಾಡದೆ ಕಿತ್ತು ದಾನ ಮಾಡಿರ್ತಕ್ಕಂಥವನು ದಾನ ಶೂರ ಕರ್ಣ ಅಲ್ಲವ, ದಾನ ಶೂರ ವೀರ ಕರ್ಣ ಅಂತ
ಅಲ್ವಾ? ಇದು ಅವನ ವಿಶೇಷತೆ. ಅದನ್ನು ಕರೆಸ್ಕೋಬೇಕು ಅಂದ್ರೆ ಇಷ್ಟು ಕಷ್ಟ ಇದೆ, ಸುಮ್ಮನೆ ಬಂದಿಲ್ಲ. ಈಗ ಸತ್ಯ ಹರಿಶ್ಚಂದ್ರ ಅಂತ ಕರೆದು ಅದು ಸುಮ್ಮನೆ ಬಂದದ? ಅವನು ಒಂದು ಸುಳ್ಳು ಹೇಳಿದ್ರೆ ಎಲ್ಲ ಇತ್ತು. ಸತ್ಯಕ್ಕಾಗಿ ತನ್ನನ್ನು ಮಾರಿಕೊಂಡ, ಸಂಪತ್ತಿಯನ್ನು ತ್ಯಾಗ ಮಾಡಿದ, ತನ್ನ ಹೆಂಡತಿಯನ್ನು ಮಾರಿದ, ತನ್ನ ಮಗನನ್ನ ಮಾರಿದ, ಸ್ಮಶಾನವನ್ನ ಕಾದ, ಎಲ್ಲವನ್ನು ಅನುಭವಿಸಿದ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ. ಅವನ ಮಗ ಅಂತ್ಯ ಸಂಸ್ಕಾರ ಮಾಡಿದ ದುಡ್ಡಿಲ್ಲ ಅಲ್ವಾ? ಇಷ್ಟೆಲ್ಲ ಶ್ರಮ ವಹಿಸಿದ ಮೇಲೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ ಕರೆದು. ಧರ್ಮರಾಯ ಸುಮ್ಮನೆ ಬಂದದ ಇದು ಹೆಸರು. ಧರ್ಮರಾಯ ಅಂತ ಅನ್ಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಧರ್ಮದಿಂದ ಹಿಂದೆ ಸರಿದ್ರೆ ವನವಾಸ ಅಜ್ಞಾತವಾಸ ಪೂರ ತಪ್ಪಿತ್ತು ಅವನಿಗೆ. ಅವನು ಹೇಳಿದ ಜೀವನ ಪೂರ್ತಿ ವನವಾಸ ಮಾಡ್ತಾನೆ, ಅಜ್ಞಾತವಾಸ ಜೀವನ ಪೂರ್ತಿ ಮಾಡ್ತಾನೆ, ಆದ್ರೆ ನಾನು ಧರ್ಮ ಬಿಡೋದಿಲ್ಲ ಅಂತ ಹೇಳಿದ. ಹಾಗಾಗಿ ಧರ್ಮರಾಯ ಅಂತ ಕರೆಸ್ಕೊಂಡ ಅಲ್ವಾ? ಹಾಗಾಗಿ ಇದು ಕೀರ್ತಿ. ಕೀರ್ತಿ ಬರಬೇಕು ಅಂತ ಕೇಳಿದ್ರೆ ಅವರ ತ್ಯಾಗ ದೊಡ್ಡದಿರಬೇಕು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಜಗಜ್ಯೋತಿ ಬಸವೇಶ್ವರರು, ನಮ್ಮ ಪರಂಪರೆಯ ಮೂಲ ಆಚಾರ್ಯರು, ಇವರೆಲ್ಲರ ಕೀರ್ತಿ ಸುಮ್ಮನೆ ಬಂದಿಲ್ಲ. ಶ್ರೀಗಂಧದ ಕಟ್ಟಿಗೆ ತಮ್ಮ ಶರೀರವನ್ನು ಮಾಡಿ ತೇದು 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 ಸಮಾಜವನ್ನ, ಧರ್ಮವನ್ನ, ತತ್ವವನ್ನ, ಸಿದ್ಧಾಂತವನ್ನ, ನೀತಿಯನ್ನ, ನಿಯಮವನ್ನ, ಆಚಾರವನ್ನ, ವಿಚಾರವನ್ನ ಬಿತ್ತಿ ಬೆಳೆದಿದ್ದಾರೆ. ಹಾಗಾಗಿ ಅವರ ಕೀರ್ತಿ ಅಜರಾಮರವಾಗಿ ಉಳಿತಾ ಇದೆ. ಅಪಕೀರ್ತಿ ಇದು ಸುಮ್ಮನೆ ಬರಲ್ಲ, ಏನಾದ್ರೂ ಮಾಡಿದ್ರೆ ಬರ್ತದೆ. ರಾವಣಾಸುರ ಅಪಕೀರ್ತಿ ಇದೆಯಲ್ಲ, ದುರ್ಯೋಧನ ಅಪಕೀರ್ತಿ ಇದೆಯಲ್ಲ, ದುಶ್ಯಾಸನ, ಶಕುನಿ, ರಕ್ತಬೀಜ, ಶುಂಭ, ನಿಶುಂಭ, ಇವರೆಲ್ಲರೂ ಇವೆಲ್ಲ ಹೇಳ್ತಾ ಹೋದ್ರೆ ತುಂಬ ಸಾವಿರಾರು ಜನ ಹೆಸರು ಬರುತ್ತೆ. ಇವೆಲ್ಲ ಅವರವರು ಮಾಡಿದ ಪಾಪ ಮತ್ತು ಪುಣ್ಯ ಕರ್ಮದ ಮೇಲೆ ಕೀರ್ತಿ ಅಪಕೀರ್ತಿಗಳು ಬಂದಿದೆ ಅಲ್ವಾ? ಅದಕ್ಕೆ ಹೇಳಿದ್ರು ಕರೆಯಿಸಿಕೊಂಡು ಬರುವವರು ಇಬ್ಬರು. ಯಾರ್ಯಾರು ಹೇಳ್ರಿ ಒಂದ್ಸರಿ. ನಾವು ನೆಕ್ಸ್ಟ್ ಕೇಳ್ತೇವೆ, ನೆನ್ಪಿಟ್ಟಿದ್ರು ಕೀರ್ತಿ ಅಪಕೀರ್ತಿ. ಮುಂದೆ ಹೇಳ್ತಾರೆ ಇನ್ನೊಂದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕರೆಯದೇ ಬರುವವರು ಇಬ್ಬರು. ನೀವು ಕರೆಯೋದೇ ಬೇಡ, ಅವ್ರು ಬರ್ತಾರೆ. ನೀವು ಕರಿಬೇಡ್ರಿ, ಆದ್ರೂ ಬರ್ತಾರೆ ಅತಿಥಿಗಳು. ಯಾರು? ಹುಟ್ಟು ನೀವು ಕರೆದಾಗ ಬರೋದು. ಹುಟ್ಟು ಸಾವು ಅಲ್ಲ, ಮೃತ್ಯು ಅದು ಸತ್ಯ. ನೀವು ಕರಿಬೇಕಾಗಿಲ್ಲ. ಮುಪ್ಪು ಮತ್ತು ಮೃತ್ಯು. ಮುಪ್ಪು ವಯಸ್ಸಾಗಿ ಅಂತ ಯಾರಾದ್ರೂ ಒಬ್ರು ಕೈ ಮೇಲೆ ಮಾಡಿ ಅಂತವ್ರು ಯಾರಾದ್ರಿ? ನಾವು ವಯಸ್ಸಾಗಿ ಅಂತ ಬಯಸೋರು ಯಾರಾದ್ರೂ ಇದ್ದೀರಿ? ಯಾರಾದ್ರೂ ಶರೀರ ತುಂಬಾ ತ್ರಾಸ ಆಗ್ತದ, ಸಾಕಪ್ಪ ಜೀವನ, ದೇವರು ಎಲ್ಲಿದೆ ಕರ್ಕಳಪ್ಪ ಅಂತಾರೆ. ಏನಾದ್ರೂ ಯಮರಾಯ್ ಬಂದು ನಡಿ ಹೋಗೋಣ ಅಂದ್ರೆ, ಒಂದಜ್ಜಿ ವಯಸ್ಸಾಗಿದ ಮುದುಕಿ ಕಟ್ಟಿಗೆ ಕಡಿಲಿ ಕಾಡಿಗೆ ಹೋಗಿತ್ತು. ಕಟ್ಟಿಗೆ ಕಡಿದು ಮಾರಿ ಜೀವನ ಮಾಡ್ತಿತ್ತು. ಒಂದು ದಿವಸ ಇಷ್ಟು ಬೇಜಾರಾಗ್ತದಕ್ಕೆ ಏನ್ ನನ್ನ ಬದುಕಿದ್ರು, ದಿವಸ ಕಾಡಿಗೆ ಬರಬೇಕು, ಕಟ್ಟಿಗೆ ಕಡಿಬೇಕು, ಅದನ್ನ ಮಾರಬೇಕು, ಅದ್ರಾಗ ಕಾಯಿಪಲ್ಲೆ ದವಸಾನಿ ತಗೊಂಡೋಗಿ ಅಡಿಗೆ ಮಾಡ್ಕೊಳ್ಬೇಕು, ಉಣ್ಬೇಕು, ಎಲ್ಲರಿಗೂ ಬದುಕಬೇಕು ನಾನು ಅಂತ ಇಷ್ಟು ಬೇಜಾರಾಗ್ತದಕ್ಕೆ ಅಂಥದ್ದು ಎಲ್ಲಿ ಇದೆಯಪ್ಪ ಯಮಧರ್ಮ, ನನಗೆ ಕರ್ಕೊಂಡು ಯಾಕೆ ಹೋಗಲ್ಲ ನೀನು ಅಂತ. ಅದೇ ದಾರಿ ಹೊಂಟದ ಅವನು ಪುಣ್ಯ. ಅವನು ಬಂದ, ದೊಡ್ಡ ಗಾತ್ರದಿಂದ ಬಂದು ನಿಂತ. ಅವಾಗ ಹೇಳಿದ ಮತ್ತೆ ನಡಿ ಹೋಗೋಣ ಅಂತ. ಅದಂತ ಎಲ್ಲಿಗೆ? ಈ ಕರದಲ್ಲ ನೀನು, ಕರದಲ್ಲ ಹೋಗನು, ಯಮಲೋಕ ಕರ್ಕೊಂಡು ಹೋಗ ನೀನು. ಆಜಂತೂ ಪುಣ್ಯಾತ್ಮ ನೀನು ಕರೆದದ್ದು ಯಮಲೋಕ ಕರ್ಕೊಂಡು ಹೋಗಕ್ಕಲ್ಲ, ಕಟ್ಟಿ ಹುರಿ ಹೊರ್ಸಕ್ ಕರೆದನಿ, ಕಟ್ಟಿ ಹುರಿ ಹೊರ್ಸಿ ಹೋಗ ಅಂದ್ರೆ. ಬಹಳ ಜನ ಅಂತಾರೆ ಆರೋಗ್ಯದಲ್ಲಿ ಬಹಳ ಸುಸ್ತಾಗ್ತದೆ, ಸಾಕಪ್ಪ ಜೀವನ ಅಂತ. ಆ ಕ್ಷಣಕ್ಕಷ್ಟೇ ಅದು. ಹಾಗೆ ನಮಗೆ ಮುಪ್ಪು ಬರಲಿ ಅಂತ ಯಾರು ಬಯಸಲ್ಲ. ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿರ್ಬೇಕು, ವಯಸ್ಕರಾಗಿರ್ಬೇಕು ಅಂತ ಎಲ್ಲರೂ ಬಯಸು ಸಹಜ. ಆದ್ರೆ ಯಾರು ಬಯಸ್ತಾರ ಅಂತ ಅದೇನು ಕೇಳಲ್ಲ, ಬರ್ತದೆ, ಒಂದೊಂದೇ ಸಿಗ್ನಲ್ ಕೊಟ್ಕೋತ ಹೋಗುತ್ತದು. ಆ ಮುಪ್ಪು ಬರುತ್ತೆ, ಮೃತ್ಯು ಯಾರು ಬಯಸಲ್ಲ. ಮೃತ್ಯು ಬರಲಿ ಅಂತ ಯಾರು ಬೇಡಲ್ಲ, ಯಾರು ಬೇಡಿಲ್ಲ ಅಂತ ಬಿಡಲ್ಲ. ಎಷ್ಟೋ ಮಕ್ಕಳು ತಾಯಿ ಗರ್ಭದಲ್ಲಿರುವಾಗ ಮೃತ್ಯು ಆಗತ್ತೆ, ಜನನಾಗಿ ಕೆಲವೇ ಕ್ಷಣದಲ್ಲಿ ಮೃತ್ಯು ಆಗತ್ತೆ. ಮಕ್ಕಳು ಓದಲಿಕ್ಕೆ ಹೋದಾಗ ಮೃತ್ಯು ಆಗತ್ತೆ. ಬೆಳೀತಾ ಬೆಳೀತಾ ಓದಿ ಒಳ್ಳೆ ಫಲಿತಾಂಶ ಬರುತ್ತೆ, ಒಳ್ಳೆ ರ್ಯಾಂಕ್ ಬಂದಷ್ಟು ಒಳ್ಳೆ ಫಲಿತಾಂಶ ಬರ್ತಿರುತ್ತೆ, ಅವಾಗ ಮೃತ್ಯು ಆಗಿರುತ್ತೆ. ಎಷ್ಟೋ ಮಕ್ಕಳು ಕಷ್ಟಪಟ್ಟು ಓದಿ ಆ ರಿಸಲ್ಟ್ ಬಂದಿರ್ತದಲ್ಲ, ಆ ರಿಸಲ್ಟ್ ಆಯ್ತು, ಕಷ್ಟಪಟ್ಟು ಓದಿ ನೌಕರಿ, ಅವ್ರಿಗೆ ಇನ್ನೇನು ನೌಕರಿ ಸಿಗುತ್ತೆ ಅನ್ನೋ ಪ್ರಸಂಗದಲ್ಲಿ ಮೃತ್ಯು ಆಗಿದೆ.
ಓದುವವರ ವೀಕ್ಷಣೆಗಾಗಿ ಹೋದಾಗ ಮೃತ್ಯು ಆಗಿದ್ದನ್ನು ನೋಡಿದ್ದೀರಿ. ಮದುವೆ ಮಂಟಪದಲ್ಲಿ ಮೃತ್ಯು ಆಗಿದೆ. ಕಷ್ಟಪಟ್ಟು ದುಡಿದು ಕಟ್ಟಿಸಿದ ಮನೆ ಗೃಹ ಪ್ರವೇಶ ಮಾಡಿದಾಗ ಒಂದು ಕಾಲು ಒಳಗಿದೆ, ಒಂದು ಕಾಲು ಹೊರಗಿದೆ. ಹೌದು ಸಂಜೀವ್, ಅವಾಗ ಮೃತ್ಯು ಆಗಿ ಎಷ್ಟು ನೋಡಿದ್ದೀರಿ ಅಲ್ವಾ? ಆನಂತರದಲ್ಲಿ ಏನು ಸಾಧನೆ ಮಾಡಿ ದೊಡ್ಡ ಪ್ರಶಸ್ತಿ ಬರ್ತಾ ಇದೆ, ಮೃತ್ಯು ಆಗಿದೆ ನೋಡಿದ್ದೀರಿ. ಆದರೆ ಮೃತ್ಯು ಯಾರ ಕೈಯಲ್ಲೂ ಇಲ್ಲ. ಅದಕ್ಕೆ ಎದುರು ಕರೆಯದೇ ಬರುವವರು ಇಬ್ಬರು. ಯಾರು? ಕರೆಕ್ಟ್ ನೆನಪಿದೆ. ಮೊದಲನೆಯಿಂದ ಹೇಳಬೇಕು ಸರ್. ಮೊದಲನೇದೇನು? ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು. ಯಾರು? ಸುಖ ಮತ್ತು ದುಃಖ ಅಲ್ವಾ? ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಮುಪ್ಪು ಮತ್ತು ಮೃತ್ಯು. ನಂತರ ಬಂದರೆ ಹೋಗದವರು ಇಬ್ಬರು, ಕೀರ್ತಿ ಅಪಕೀರ್ತಿ. ಅಲ್ಲ, ನೆನ್ಪಿಟ್ಟಿರಿ, ಕರೆಕ್ಟ್ ನೆನ್ಪಿಟ್ಟಿರಿ. ಯಾವುದು ಯಾವುದು? ವಿದ್ಯಾ ಮತ್ತು ಕಲೆ. ನೆನ್ಪಿಟ್ಟಿದ್ರೆ ಅದನ್ನು ನೆನ್ಪಿಡಬೇಕು. ಅದಕ್ಕೆ ಏನಂದ್ರೆ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋದ 3 ನಿಯಮಗಳು ಹೇಳ್ತಾರೆ: ಶ್ರವಣ, ಚಿಂತನ, ಮನನ. ನೀವು ಎಲ್ಲಿ ಕಥಾ, ಪುರಾಣ, ಪ್ರವಚನ, ಗುರು ಸಂದೇಶಕ್ಕೆ ಹೋಗ್ತಿರಲ್ಲ, ಅಲ್ಲಿ 3 ನಿಯಮಗಳು ಪರಿಪಾಲನೆ ಮಾಡಬೇಕು. ಶ್ರವಣ ಅಂದ್ರೆ ಮೊದಲು ಕೇಳಬೇಕು, ವಿಷಯವನ್ನು ಕೇಳಬೇಕು ಮೊದಲು. ಆನಂತರ ಚಿಂತನ, ಆ ವಿಷಯವನ್ನು ಕುರಿತು ಚಿಂತನೆ ಮಾಡಬೇಕು. ಆನಂತರ ಮನನ, ಅದರಲ್ಲಿ ಒಳ್ಳೆ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಿದ್ದಾಗ ಬದುಕು ಸಾರ್ಥಕವಾಗುತ್ತೆ ಎನ್ನುವ ಮಾತನ್ನು ತಿಳಿಸಿ ಪ್ರಾಯುಷ್ಯ ಅದಕ್ಕೆ ಹೇಳ್ತಾರೆ, ಕೇದಾರನಾಥ ಅಪರಂಪಾರ ಶಕ್ತಿವಂತ. ಅಪರಂಪಾರ ಶಕ್ತಿ, ಅಪರಂಪಾರ. ಹಾಗಾಗಿ ಅಂತ ಕೇದಾರನಾಥನ ದರ್ಶನವನ್ನು ತಾವೆಲ್ಲರೂ ಮಾಡಿಕೊಳ್ಳುವಂತವರಾಗಿ ಆ ಭಗವಂತನ ಕರುಣೆ, ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರಲ್ಲಿ ಇರಲಿ ಅನ್ನೋ ಮಾತನ್ನು ತಿಳಿಸಿ ಕೊನೆ ಮಾತು ಹೇಳೋದಿಷ್ಟೇ: ಯಾವುದೇ ಸಂದರ್ಭದಲ್ಲೂ ತಾವೆಲ್ಲ ಧರ್ಮವನ್ನು ಯಾವತ್ತೂ ಬಿಡಬೇಡಿ, ಪರಂಪರೆಯನ್ನು ಬಿಡೋದು ಬೇಡ, ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯೋದು ಬೇಡ. ಅದೇ ನಮ್ಮ ಪರಿವಾರಕ್ಕೆ, ನಮ್ಮ ಸಂಸ್ಕೃತಿಗೆ ಬುನಾದಿ. ಅದನ್ನು ಬಿಟ್ಟರೆ ಎಲ್ಲ ಕೆಟ್ಟು ಹೋಗುತ್ತೆ. ಅದರ ಜೊತೆಯಲ್ಲಿ ಒಂದಷ್ಟು ತ್ಯಾಗ ಮಾಡಬೇಕು, ಒಂದಷ್ಟು ಸಂಕಲ್ಪ ಮಾಡಬೇಕು. ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಆರೋಗ್ಯ. ಆರೋಗ್ಯದ ಕಡೆ ನೀವು ಲಕ್ಷ್ಯ ಕೊಡಬೇಕು. ನಿಮ್ಮ ಮಕ್ಕಳನ್ನು ಆರೋಗ್ಯವಂತರಾಗಿ ಬೆಳೆಸಬೇಕು. ಅವರು ಬೇಡಿದ್ದನ್ನು ನೀವು ಮಾಡಿಕೊಡ್ಬೇಡಿ. ಯಾವುದು ಒಳ್ಳೆಯದು ನೀವು ಅವರಿಗೆ ಕೊಡ್ರಿ. ತಾಯಿಯರು ಮಕ್ಕಳು ಬೇಡಿದ್ದನ್ನೇ ಮಾಡಿ ತಿನ್ನಿಸಿ ಅವರಿಗೆ ಖುಷಿ ಪಡಿಸೋಕ್ಕೂ ಇಲ್ಲ. ಇವತ್ತು ಚಾಕ್ಲೇಟ್ ಬೇಡ್ತವೆ, ಕುರುಕುರೆ ಬೇಡ್ತವೆ, ಇನ್ನು ಏನು 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 ಬೇಡ್ತಿರ್ತವೆ, ಬೇಕರಿ ಐಟಮ್ ಬೇಡ್ತಿರ್ತವೆ. ನಾವು ಸಾಕಷ್ಟು ರಾತ್ರಿ ಓಡಾಡೋ ಸಿಟಿಗಳಲ್ಲಿ ನೋಡ್ತೀವಿ, ಪಾಳೆ ಹಚ್ಚಿ ನಿಂತಿರ್ತಾರೆ ಜನ. ಎಲ್ಲಿ? ಬೇಕರಿ ಮುಂದೆ. ಅಲ್ಲಿ ಎಲ್ಲ ತಗೊಂಡು ಹೋಗಿ ಎಲ್ಲ ತಿನ್ನೋದು. ಅದು ಬೇಡ. ಆ ಮಕ್ಕಳು ಏನು ಬಯಸ್ತಾರೆ ನಿಮಗೆಲ್ಲ ಅನುಭವ ನೀವು ಮಾಡಿಕೊಡ್ರಿ ಕೈಯಿಂದ. ನೀವು ಹೇಗೆ ಕಲಿಸ್ತೀರೋ ಹಾಗೆ ಮಕ್ಕಳು ಕಲಿತಾರೆ. ಮಕ್ಕಳ ಆರೋಗ್ಯವನ್ನು ಕಾಯುವಂಥದ್ದು ತಾಯಿಯ ಜವಾಬ್ದಾರಿ. ಅದಕ್ಕೆ ಹೇಳ್ತಾರೆ, ಮನೆ ಅದು ಏನು ಅಂತ ಕೇಳಿದ್ರೆ ದೇವ ಮಂದಿರ. ಅದರಲ್ಲಿ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ತಾಯಿ ಡಾಕ್ಟರ್, ವೈದ್ಯರು. ಆನಂತರ ಆಸ್ಪತ್ರೆ ಯಾವುದು? ಅಡಿಗೆ ಮನೆಯೇ ಆಸ್ಪತ್ರೆ. ಇಡೀ ಮನೆ ದೇವ ಮಂದಿರ. ಅಲ್ಲಿ ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಅಡುಗೆ ಮನೆ, ವೈದ್ಯರು ತಾಯಿಯಂದ್ರೆ. ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಒಂದಷ್ಟು ಊಟ ಮಾಡೋ ಸಮಯದಲ್ಲಿ ಟಿವಿ, ಮೊಬೈಲ್ ಒಂದಷ್ಟು ಬಂದ್ ಮಾಡಿ. ಆಗ್ಬೋದಾ? ಇದು ಸಾಧ್ಯ ಆಗ್ಬೋದಾ? ನೀವು ಊಟ ಮಾಡ್ತಿರ್ತೀರಿ, ಅವ್ನು ನೋಡ್ತಾ ಊಟ ಮಾಡ್ತಿರ್ತೀರಿ. ಏನು ಉಂಡ್ರಿ ನಿಮಗೆ ಗೊತ್ತಿಲ್ಲ, ಎಷ್ಟು ಉಂಡ್ರಿ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಗಂಡು ಮಕ್ಕಳು ಕೆಲವರು ಕೇಳಬಹುದು, ಏನೇನು ಊಟ ಮಾಡಿದ್ರಿ? ಏನೋ ಮಾಡಿದ್ರೆ ನೆನಪ ಇಲ್ಲ ಅಂತ. ಊಟ ಮಾಡಿ ಕೈ ತೊಳೆದು ಹೊರಗೆ ಹೋದ ತಕ್ಷಣ ಅಂತೀರಿಲ್ಲ. ಏನ್ ಮಾಡಿದ್ರೆ? ಟಿವಿ ನೋಡ್ತಿದ್ದೆ, ಅದು ಯಾವುದೋ ವಿಷಯ ಚಲೋ ಇತ್ತು, ನೋಡ್ತಾ ನೋಡ್ತಾ ಟಿವಿ ಒಳಗೆ ಮುಳುಗ್ ಬಿಟ್ಟಿದ್ದೆ. ಹಾಗಾಗಬಾರ್ದು. ಜೈಸ ಅನ್ ವೈಸ ಮನ್ ಅಲ್ವಾ? ನಮ್ಮ ಮನಸ್ಸು ನಾವು ತೆಗೆದುಕೊಳ್ಳೋ ಆಹಾರ ಪದಾರ್ಥದಿಂದ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಯಲ್ಲಿ ಮಲಗೋಕ್ಕಿಂತ ಪೂರ್ವ 1 ತಾಸು ನೀವು 10 ಗಂಟೆಗೆ ಮಲಗ್ತೀರಿ ಅಂದ್ರೆ 9 ಗಂಟೆ ಮೊಬೈಲ್ ಅದನ್ನು ಸ್ವಿಚ್ ಆಫ್ ಮಾಡಿ, ಇಲ್ಲಾಂದ್ರೆ ಸೈಲೆಂಟ್ ಹಾಕಿ. 11ಕ್ಕೆ ಮಲಗ್ತೀರಿ ಅಂದ್ರೆ 10 ಗಂಟೆ 1 ಗಂಟೆ ಮೊದಲು ಅದನ್ನು ನೋಡೋದನ್ನು ಬಿಡಿ.
ಬೆಳಗ್ಗೆ ಹೇಳ್ತಿಲ್ಲ, ಎದ್ದ ಮೇಲೆ 1 ತಾಸು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ. ಅನಿವಾರ್ಯತೆಗಳಿದ್ದಾಗ ಬೇರೆ, ಕೆಲವು ಚರ್ಚೆಗಳು, ವ್ಯವಹಾರ, ಅದು ಬೇರೆ. ಆದರೆ ನಿದ್ದೆ ಬರ್ತಿಲ್ಲ ಅಂತೇಳಿ 12 ಗಂಟೆವರೆಗೆ ಯಾರು ನೋಡ್ಲಿಕ್ಕೆ ಹೋಗ್ಬೇಡಿ. ರಾತ್ರಿ 12 ಗಂಟೆವರೆಗೆ ನಿದ್ದೆ ಬಂದಿಲ್ಲ ಅಂತ 12 ಗಂಟೆವರೆಗೆ ಮೊಬೈಲ್ ನೋಡೋದು, ಬೆಳಗ್ಗೆ 9 ಗಂಟೆಗೆ ಹೇಳೋದು, ಇದು ಪದ್ಧತಿ ಇಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಹೇಳಬೇಕು. ಅದು ಒಂದು ಸ್ವಲ್ಪ ದಿವಸ ಪ್ರಯತ್ನ ಮಾಡ್ರಿ. ಎಷ್ಟು ಶರೀರ ಫ್ರೆಶ್ ಇರುತ್ತೆ, ಇಡೀ ದಿನ ಬಹಳ ಆಕ್ಟಿವ್ ಆಗಿರ್ತೀರಿ. ಆ ಪ್ರಕಾರ ಪರಿಪಾಲನೆ ಮಾಡಿ ಅಂತ ಕೆಲವು ಸಲಹೆಗಳನ್ನು ಕೊಟ್ಟು, ಪರಿವಾರದಲ್ಲಿ ಏನೇ ಗೊಂದಲಗಳಿದ್ದು ಪರಿವಾರದವರೇ ಕೂತ್ ಚರ್ಚೆ ಮಾಡಿ, ಬೇರೆ ಹತ್ರ ಹೇಳ್ಕೋಬೇಡಿ. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು, ಇದು ಬೇಡ. ಪರಿವಾರದ ಸಮಸ್ಯೆಗಳನ್ನು ಪರಿವಾರದವರೇ ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ಬೇರೆಯವ್ರ ಹತ್ರ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ನೀವು ಪರಿಪಾಲನೆ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಪರಿವಾರದ ಹಿರಿಯರಿಗೆ ಹೇಳ್ಬೋದು, ಹೊರಗೆ ಬೇಡ. ಆ ಪ್ರಕಾರ ಮಾಡಿರ್ತಕ್ಕಂಥ ಕೆಲವು ಅತ್ಯಂತ ಪಾರಿವಾರಿಕ ಸಲಹೆಗಳು ಕೊಟ್ಟು, ಯಾಕೆ ಅಂತ ಕೇಳಿದ್ರೆ ಮದ್ಭಕ್ತ ಮಮಾರತಿ ಶ್ರೇಷ್ಠ. ನಮ್ಮ ಭಕ್ತರು ನಮ್ಮಿಂದ ಚಲೋನೇ ಇರ್ತಾರೆ, ಅವ್ರು ಚಲೋ ಇರಬೇಕು. ಅವ್ರು ಚಲೋ ಇದ್ರು ಅಂತ ಕೇಳಿದ್ರೆ ಗುರುಗಳಿಗೆ ಆನಂದ ಇರ್ತದೆ. ಮಕ್ಕಳು ಚಲೋ ಇದ್ರು ಅಂತ ಕೇಳಿದ್ರೆ ತಾಯಿ ತಂದೆಗೆ ಆನಂದ ಇರುತ್ತೆ. ಪರಿವಾರ ಚೆನ್ನಾಗಿದೆ ಅಂತ ಕೇಳಿದ್ರೆ ಪರಿವಾರದ ಹಿರಿಯರು ಸಮಾಧಾನವಾಗಿರ್ತಾರೆ. ಆ ಪ್ರಕಾರ ಆಗಲಿ ಇರ್ತಕ್ಕಂಥ ಸಲಹೆಗಳನ್ನು ಕೊಟ್ಟು ಇಲ್ಲಿ ಆಯೋಜನೆ ಮಾಡಿರುವಂತಹ ಜಗದೀಶ್ ಹಾಗೂ ಪರಿವಾರದವರೆಗೂ ಇಲ್ಲಿ ಆಗಮಿಸಿ ಇಲ್ಲಿ ಪರ್ಯಂತರವಾಗಿ ಶುದ್ಧ ಭಾವನೆಯಿಂದ ಪರಿಶುದ್ಧವಾದಂತಹ ವಿಚಾರದಿಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಶುದ್ಧಾಂತಕರಣದಿಂದ ಪಾಲ್ಗೊಂಡು ಗುರುವಿನ ದರ್ಶನ ಆಶೀರ್ವಾದವನ್ನು ಪಡೆಯಲಿರುವ ತಮ್ಮೆಲ್ಲರಿಗೂ ಕೂಡ ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು, ತಪೋಕ್ಷೇತ್ರ ಕಣ್ಮುಕುಪ್ಪೆ ಗವಿಮಠದ ಲಿಂಗೈಕ್ಯಗೆಲ್ಲ ಪೂಜ್ಯ ಗುರುಗಳು, ಈ ಕ್ಷೇತ್ರದ ಈ ಗ್ರಾಮದ ಆರಾಧ್ಯ ದೈವಗಳು ನಿಮ್ಮೆಲ್ಲರನ್ನು ರಕ್ಷಿಸಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಅನುಗ್ರಹಿಸಲಿ, ನಿಮ್ಮ ಮನೋವಾಂಛಿತ ಫಲಗಳನ್ನು ಕರುಣಿಸಲಿ ಅನ್ನುವಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.